ವೆಲ್ಕಮ್ ಟು ಹ್ಯಾಮರ್ ಸ್ಪೇಸ್ ಕೋಚಿಂಗ್ ಯೂಟ್ಯೂಬ್ ಚಾನಲ್. ಇದು ಪಾರ್ಟ್ 9 ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಚಾಪ್ಟರ್. ಸೊ ನೀವು ಪಾರ್ಟ್ 5 ಅಲ್ಲಿ ನಾನು ಕ್ವಾಡ್ರಾಟಿಕ್ ಫಾರ್ಮುಲಾ ಮಾಡಿದ್ದೆ, ಆಮೇಲೆ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ದೆ. ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ನೀವು ನೆನ್ಪು ಮಾಡಿದ್ರೆ ಏನ್ ಹೇಳಿ, ax² + bx + c ಇದು ಸೊಲ್ಯೂಷನ್ಸ್ ಏನಾಗುತ್ತೆ, x = -b ± √b² - 4ac/2a ಅಲ್ವಾ. ಸೊ ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನೀವು ಪ್ರೆಡಿಕ್ಟ್ ಮಾಡಬಹುದು ಅಲ್ವಾ, ರೂಟ್ ಏನು ಅನ್ನೋದು ಗೆಸ್ ಮಾಡದೆ ಕರೆಕ್ಟ್ ಆಗಿ ರೂಟ್ ಏನು ಅನ್ನೋದು ಹೇಳ್ಬೋದು. ಸೊ ಇವಾಗ ಕನ್ಸೆಪ್ಟ್ ಏನಂದ್ರೆ ನೋಡ್ಕೊಳ್ಳಿ, ಈ ಫಾರ್ಮುಲಾ ಯೂಸ್ ಮಾಡಿ ರೂಟ್ ಯಾವ ತರ ಇರ್ಬೋದು ಅನ್ನೋ ಹೇಳಕ್ಕಾಗತ್ತಾ? ನೋಡಿ, ಫಾರ್ಮುಲಾ ಇದೆ, ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ರೂಟ್ ಹುಡ್ಕೋ ಮುಂಚೆನೆ ರೂಟ್ ಯಾವ ತರ ಇರ್ಬೋದು ಅನ್ನೋದು ಹೇಳಕ್ಕಾಗತ್ತಾ? ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲೊಂದಿದೆ ನೋಡಿ, x² - 11x + 28 = 0. ಇದನ್ನ ನೀವು ಕ್ವಾಡ್ರಾಟಿಕ್ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿದ್ರೆ ನಿಮ್ಗೆ ರೂಟ್ 7 ಮತ್ತೆ 4 ಅಂತ ಸಿಕ್ಬಿಡುತ್ತೆ. ಗೊತ್ತಾಯ್ತಾ? ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ, x² - 6x + 9 = 0. ಇದನ್ನು ಕೂಡ ಕ್ವಾಡ್ರಾಟಿಕ್ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿದ್ರೆ ಒಂದೇ ರೂಟ್ ಸಿಕ್ಬಿಡುತ್ತೆ 3. ಆಮೇಲೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ, x² + x + 7 = 0. ಇದಕ್ಕೆ ನೀವು ಕ್ವಾಡ್ರಾಟಿಕ್ ಫಾರ್ಮುಲಾ ಹಾಕಿದ್ರೆ ಈ ತರ ಎರಡು ರೂಟ್ ಬಂದ್ಬಿಡುತ್ತೆ. ಒಂದು -1 + √-27/2, ಇನ್ನೊಂದು -1 + -√-27/2. ಸೊ ಈ ತರ ರೂಟ್ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ಬೇರೆ ಬೇರೆ ಸಿನಾರಿಯೋ ಇದೆ. ಇಲ್ಲಿ ನೋಡಿ, ಇಲ್ಲಿ 2 ರೂಟ್ ಬಂದ್ಬಿಡ್ತು. ಗೊತ್ತಾಯ್ತಾ? 2 ಡಿಸ್ಟಿಂಕ್ಟ್ ರೂಟ್ ಬಂದ್ಬಿಡ್ತು, 2 ಬೇರೆ ಬೇರೆ ರಿಯಲ್ ಅಲ್ವಾ, ರಿಯಲ್ ನಂಬರ್ಸ್ ಅಲ್ವಾ ಇದು 7 ಮತ್ತೆ 4. √-20 ಅದು ಅಲ್ವಲ್ಲ, ರಿಯಲ್ ಅಲ್ವಾ ಅದು. ಸೊ 2 ರಿಯಲ್ ನಂಬರ್ಸ್ ಬಂತು. ಇಲ್ಲಿ ಒಂದೇ ರೂಟ್ ಬಂದ್ಬಿಡ್ತು. ಯಾಕೆ? 2 ರೂಟ್ಸ್ ಈಕ್ವಲ್ ಆಗೋಯ್ತು. ನೋಡಿ, x² - 6x + 9 ಹಾಕಿದಾಗ ಇಲ್ಲಿ 36 - 36 ಆಗ್ಬಿಟ್ಟು, b² - 4ac 36 - 36 ಆಗ್ಬಿಟ್ಟು 6/2 3 ಬಂದ್ಬಿಡ್ತು. ಒಂದೇ ರೂಟ್ ಅಂದ್ರೆ 2 ರೂಟ್ಸ್ ಇದೆ, 2 = 3, ಅದಕ್ಕೆ ಒಂದೇ ರೂಟ್. ಇಲ್ಲಿ ನೋಡಿ, ಈ ಎಕ್ಸಾಂಪಲ್ ಅಲ್ಲಿ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡುವಾಗ ನೋ ರಿಯಲ್ ರೂಟ್ ಬಂದೇ ಇಲ್ಲ. ಯಾಕೆ? ನೋಡಿ, √-27 ಇದೆ ಎರಡರಲ್ಲೂ. √-27 ರಿಯಲಾ? ಇಲ್ಲ, ಅದಕ್ಕೆ ಅರ್ಥನೇ ಇಲ್ಲ. ಸೊ ನಾಟ್ ರಿಯಲ್ ಅದು. ಸೊ 2 ನಾನ್ ರಿಯಲ್ ರೂಟ್ ಬಂದ್ಬಿಡ್ತು, ಅಥವಾ ನೋ ರಿಯಲ್ ರೂಟ್ಸ್ ಬಂದ್ಬಿಡ್ತು. ಯಾವ್ದು ಮೇಲೆ ಡಿಪೆಂಡ್ ಆಯ್ತದು? ನೋಡಿ, ಅದು ಯಾವ್ದು ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಇಲ್ಲಿ ಏನಿದೆಯೋ b² - 4ac ಈ ಪಾರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಗೊತ್ತಾಯ್ತಾ? ಸೊ ಈ ಇಕ್ವೇಶನ್ ನೋಡಿದ್ರೆ, ಈ ಇಕ್ವೇಶನ್ ಸಾಲ್ವ್ ಮಾಡಿದ್ರೆ x ಏನ್ ಬರುತ್ತೋ 2 ರಿಯಲ್ ರೂಟ್ ಬರುತ್ತಾ, ಅಥವಾ 2 ಈಕ್ವಲ್ ರೂಟ್ ಅಥವಾ ಒಂದೇ ರೂಟ್, 2 ಈಕ್ವಲ್ ರೂಟ್ ಅಥವಾ ಒಂದೇ ರೂಟ್ ಬರುತ್ತಾ, ಅಥವಾ ನಾನ್ ರಿಯಲ್ ರೂಟ್ ಬರುತ್ತಾ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೊತ್ತಾಯ್ತಾ? ನೋಡಿ, ಇಲ್ಲಿ b² - 4ac 9 ಬಂದ್ಬಿಡತ್ತೆ ಸಾಲ್ವ್ ಮಾಡಿದಾಗ. ಇಲ್ಲಿ b² - 4ac 0 ಬಂದ್ಬಿಡತ್ತೆ, 36 - 36 0 ಅಲ್ವಾ. ಇಲ್ಲಿ b² - ac ಹುಡುಕಿದಾಗ -27 ಬಂದ್ಬಿಡತ್ತೆ. ಅದ್ರ ಮೇಲೆ ಅದು ಪಾಸಿಟಿವ್ ಝೀರೋನಾ ನೆಗೆಟಿವ್ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ನಿಮ್ಗೆ ರೂಟ್ಸ್ ಯಾವ ತರ ಇರುತ್ತೆ ಅಂತ ಹೇಳಕ್ಕಾಗುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿ ರೂಲ್ಸ್ ಬರ್ತೀನಿ ನೋಡಿ, b² - 4ac ನ ಡಿಸ್ಕ್ರಿಮಿನೆಂಟ್ ಅಂತೀವಿ. ಯಾಕೆ? ಅದ್ರ ಮೇಲೆ ಡಿಪೆಂಡ್ ಆಗತ್ತಲ್ವಾ. b² - 4ac ಏನಿರುತ್ತೆ, ಪಾಸಿಟಿವ್ ಇರುತ್ತಾ, ನೆಗೆಟಿವ್ ಇರುತ್ತಾ, 0 ಇರುತ್ತಾ, ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ನಾವು ರೂಟ್ ರಿಯಲಾ, ನಾನ್ ರಿಯಲಾ, ಈಕ್ವಲ್ ಅಂತ ಹೇಳಕ್ಕಾಗೋದು ಅಲ್ವಾ. ಅದಕ್ಕೆ b² - 4ac ನ ಡಿಸ್ಕ್ರಿಮಿನೆಂಟ್ ಅಂತೀವಿ, ಇದ್ರ ಮೇಲೆ ಡಿಪೆಂಡ್ ಆಗೋದು. ಗೊತ್ತಾಯ್ತಾ? ನೋಡೋಣ. ನೋಡಿ, b² - 4ac is greater than 0, ಈ ಕೇಸಲ್ಲಿ b² - 4ac ಏನಾಗುತ್ತೆ ಈ ಕೇಸಲ್ಲಿ? ನೋಡಿ, b² - 4ac b ಏನು -11. ಸೊ b² - 4ac ಅಂದ್ರೆ -11² -4 × a1 c28 ಅಂದ್ರೆ 121 - 112 = 9 ಅಲ್ವಾ. ಇಲ್ಲಿ ಬಂತು ನೋಡಿ 9, b² - 4ac 9 ಬಂದ್ಬಿಡ್ತು. ಸೊ b² - 4ac ಪಾಸಿಟಿವ್ ಇದ್ದಾಗ, b² - 4ac ಪಾಸಿಟಿವ್ ಇದ್ದಾಗ, ಗ್ರೇಟರ್ ದನ್ 0 ಇದ್ದಾಗ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ನೋಡಿ, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಬರುತ್ತೆ ಫುಲ್ ಸಾಲ್ವ್ ಮಾಡುವಾಗ ಅಲ್ವಾ. ಕರೆಕ್ಟ್ ಬೇಕಾದ್ರೆ ಮಾಡಿ ಸಾಲ್ವ್ ಮಾಡಿ ನೋಡಿ, 7 ಮತ್ತೆ 4 ಬಂದ್ಬಿಡುತ್ತೆ. ಬರ್ರಿ ನೋಡಿ ಸ್ಟೆಪ್ ಬೈ ಸ್ಟೆಪ್. ಸೊ b² - 4ac ಪಾಸಿಟಿವ್ ಇದ್ದಾಗ ಇಲ್ಲಿ ಏನ್ ಬಂತು, 121 - 112 9 ಬಂದ್ಬಿಡ್ತು. b² - 4ac ಪಾಸಿಟಿವ್ ಇದ್ದಾಗ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಲ್ವಾ. ಅರ್ಥ ಆಯ್ತಾ ಇದು ಸ್ಟೇಟ್ಮೆಂಟ್ ಹೆಂಗಂತ? ಎಕ್ಸಾಂಪಲ್ ಯಾವ್ದು ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಎಕ್ಸಾಂಪಲ್, b² - 4ac = 0 ಇದ್ದಾಗ ಎಲ್ಲಿ? ಇಲ್ಲಿ ನೋಡಿ, b² - 4ac ಏನಾಗುತ್ತೆ, b² ಅಂದ್ರೆ -6² - 4 × a × c ಅಂದ್ರೆ -6² 36 - 36 ಅಲ್ವಾ, 9 4 36
0 ಅಲ್ವಾ. ಬಿ ಸ್ಕ್ವೇರ್ ಮೈನಸ್ 4ac 0 ಇದ್ದಾಗ 0 ಬಂತ ಕೂಡಲೇ ಇಲ್ಲಿ 0 ಬಂತಲ್ವಾ, 2 ಈಕ್ವಲ್ ರೂಟ್ಸ್ ಬರುತ್ತೆ. ಯಾಕೆ 6 ಪ್ಲಸ್ 0/2 6 ಮೈನಸ್ 0/2 ಅಂದ್ರೆ 6/2 ಅಂದ್ರೆ 3 ಅಂದ್ರೆ ಎರಡು ರೂಟ್ಸ್ ಈಕ್ವಲ್ ಟು 3 ಅಲ್ವಾ. ಬಿ ಸ್ಕ್ವೇರ್ ಮೈನಸ್ 4ac 0 ಅಂದ್ರೆ 2 ಈಕ್ವಲ್ ರೂಟ್ಸ್, ಕರೆಕ್ಟಾ. ಎರಡು ಈಕ್ವಲ್ ರೂಟ್ಸ್ ಅಂದ್ರೆ ಒಂದೇ ರೂಟ್ ಬಿಕಾಸ್ ಎರಡು ಈಕ್ವಲ್ ಅಲ್ವಾ. ಸೊ 3 ಅರ್ಥ ಆಯ್ತಲ್ವಾ. ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದನ್ 0 ಯಾವ ಕೇಸು, ಈ ಕೇಸ್ ನೋಡಿ. ಬಿ ಸ್ಕ್ವೇರ್ ಮೈನಸ್ 4ac ಏನು, ಬಿ ಏನು 1 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 7 ಎಷ್ಟಾಗುತ್ತೆ 1 ಮೈನಸ್ 28 ಮೈನಸ್ 27 ನೆಗೆಟಿವ್ ಬಂತಲ್ವಾ. ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದನ್ 0 ಆಯ್ತಲ್ವಾ ಈ ಕೇಸಲ್ಲಿ. ಅವಾಗ ಏನ್ ಬರುತ್ತೆ, ಎರಡು ನಾನ್ ರಿಯಲ್ ರೂಟ್ಸ್ ಅಥವಾ ನೋ ರಿಯಲ್ ರೂಟ್ಸ್. ರಿಯಲ್ ರೂಟ್ಸೇ ಇಲ್ವಲ್ಲ, ಇಲ್ಲಿ ಮೈನಸ್ 27 ರೂಟ್ ಮೈನಸ್ 27 ರಿಯಲ್ ರೂಟ್ಸೇ ಇಲ್ಲ. ಸೊ ಇವಾಗ ನಿಮ್ಗೆ ಬಿ ಸ್ಕ್ವೇರ್ ಮೈನಸ್ 4ac ಇಷ್ಟೇ ಹುಡುಕಿದ್ರೆ ನಿಮ್ಗೆ ಏನ್ ಗೊತ್ತಾಗತ್ತೆ, ರೂಟ್ಸ್ ಒಂದು ಎರಡು ರಿಯಲ್ ರೂಟ್ಸಾ ಅಥವಾ ಎರಡು ಈಕ್ವಲ್ ರೂಟ್ಸಾ ಅಥವಾ ನೋ ರಿಯಲ್ ರೂಟ್ಸಾ ಅಂತ ನಿಮ್ಗೆ ಗೊತ್ತಾಗುತ್ತೆ ಯೂಸಿಂಗ್ ದ ಡಿಸ್ಕ್ರಿಮಿನೆಂಟ್. ಸೊ ಡಿಸ್ಕ್ರಿಮಿನೆಂಟ್ ಏನು ಅಂತ ಕೇಳಿದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಡಿಸ್ಕ್ರಿಮಿನೆಂಟ್ ಅಂತ ಹುಡುಕಿದ್ರೆ ಆಯ್ತು, ಗೊತ್ತಾಯ್ತಲ್ವಾ. ಈ ಕೇಸಲ್ಲಿ ಡಿಸ್ಕ್ರಿಮಿನೆಂಟ್ ಎಷ್ಟಾಯ್ತು, ಈ ಕೇಸಲ್ಲಿ ಡಿಸ್ಕ್ರಿಮಿನೆಂಟ್ ನಿಮ್ಗೆ 9 ಬಂತು. ಈ ಕೇಸಲ್ಲಿ ನಿಮ್ಗೆ ಡಿಸ್ಕ್ರಿಮಿನೆಂಟ್ ಇದಕ್ಕೆ ನಾನು ಸರ್ಕಲ್ ಅಲ್ಲಿ ಹಾಕಿರ್ತೀನಿ. ಈ ಕೇಸಲ್ಲಿ ನಿಮ್ಗೆ ಡಿಸ್ಕ್ರಿಮಿನೆಂಟ್ 0 ಬಂದ್ಬಿಡ್ತು. ಈ ಕೇಸಲ್ಲಿ ನಿಮ್ಗೆ ಡಿಸ್ಕ್ರಿಮಿನೆಂಟ್ ಮೈನಸ್ 27 ಬಂದ್ಬಿಡ್ತು ಅಲ್ವಾ. ಒಂದ್ರಲ್ಲಿ ಪಾಸಿಟಿವ್, ಒಂದರಲ್ಲಿ 0, ಒಂದರಲ್ಲಿ ನೆಗೆಟಿವ್. ಒಂದರಲ್ಲಿ ಪಾಸಿಟಿವ್, ಒಂದರಲ್ಲಿ ಈಕ್ವಲ್ ಟು 0, ಇನ್ನೊಂದರಲ್ಲಿ ನೆಗೆಟಿವ್ ಅಲ್ವಾ, ಲೆಸ್ ದನ್ 0. ಸೊ ಗೊತ್ತಾಯ್ತಲ್ವಾ. 9 0 27 ಮೈನಸ್ 27 ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಬಿ ಸ್ಕ್ವೇರ್ ಮೈನಸ್ 4ac ಗೊತ್ತಾಯ್ತಾ. ಬಿ ಸ್ಕ್ವೇರ್ ಮೈನಸ್ 4ac ಹುಡುಕಿ, ಬಿ ಸ್ಕ್ವೇರ್ ಮೈನಸ್ 4ac ಹುಡುಕಿ, ಗೊತ್ತಾಯ್ತಲ್ವಾ. ಸೊ ಈ ಕಂಡೀಷನ್ ಅಲ್ಲಿ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಇವಾಗ ಇದ್ರದ್ದು ಒಂದು ಕೇಸ್ ನೋಡೋಣ. ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಇದ್ದಾಗ, ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಇದ್ದಾಗ ಏನಾಗುತ್ತೆ, ಇದು 0 ಆಯ್ತು ಅಂದ್ರೆ ಈ ಪಾರ್ಟ್ 0 ಆಗುತ್ತಲ್ವಾ. ಬಿ ಸ್ಕ್ವೇರ್ ಮೈನಸ್ 4ac 0 ಅಂದ್ರೆ ಇದು 0 ಆಗುತ್ತೆ. ಅವಾಗ ರೂಟ್ ಏನಾಗುತ್ತೆ ಮೈನಸ್ ಬಿ ಡಿವೈಡ್ ಬೈ 2a ಅಲ್ವಾ. ಸೊ ಸೆಕೆಂಡ್ ಕೇಸ್ ಬರೀತೀನಿ. ಇಫ್ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0, ರೂಟ್ ಈಸ್ ಯಾವುದು, ಬಿ ಸ್ಕ್ವೇರ್ ಮೈನಸ್ 4ac 0 ಆದಾಗ ಇಷ್ಟೇ ಮೈನಸ್ ಬಿ ಡಿವೈಡ್ ಬೈ 2a ಗೊತ್ತಾಯ್ತಲ್ವಾ. ಸೊ ಡಿಸ್ಕ್ರಿಮಿನೆಂಟ್ 0 ಆದ್ರೆ ನಿಮ್ಗೆ ಸಿ ನೇ ಬೇಡ, ಬಿ ಮತ್ತೆ ಎ ಯೂಸ್ ಮಾಡ್ಬಿಟ್ಟು ರೂಟ್ಸ್ ಯಾವುದು ಅಂತ ಹುಡುಕಬಹುದು. ಯಾಕೆ, ಬಿ ಸ್ಕ್ವೇರ್ ಮೈನಸ್ 4ac 0, ಸೊ ರೂಟ್ ಇಸ್ ಮೈನಸ್ ಬಿ ಬೈ 2a. ಎರಡು ರೂಟ್ ಇದೆ, ಎರಡು ಮೈನಸ್ ಬಿ ಬೈ 2a, 2 ಈಕ್ವಲ್ ರೂಟ್ಸ್. ಈ ತರ ಒಂದೇ ರೂಟ್ ಬಂದ್ಬಿಡುತ್ತೆ, ಯಾಕೆ ಎರಡು ಈಕ್ವಲ್ ರೂಟ್ಸ್. ಸೊ ಮೈನಸ್ ಬಿ ಬೈ 2a ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ರೂಟ್ ಏನ್ ಬಂದ್ಬಿಡುತ್ತೆ ನಿಮ್ಗೆ 3 ಮೈನಸ್ ಬಿ ಬೈ 2a ಮಾಡಿದ್ರೆ ಎಷ್ಟಾಗುತ್ತೆ, ಮೈನಸ್ ಆಫ್ ಮೈನಸ್ 6 ಡಿವೈಡ್ ಬೈ 2 ಇಂಟು 1 ಅಲ್ವಾ. ಮೈನಸ್ ಬಿ ಮೈನಸ್ ಆಫ್ ಮೈನಸ್ 6 ಡಿವೈಡ್ ಬೈ 2 ಇಂಟು a ಅಂದ್ರೆ 6/2 ಈಕ್ವಲ್ ಟು 3 ನೇ ಬಂದ್ಬಿಡ್ತಲ್ವಾ, ಕರೆಕ್ಟಾ ಅಲ್ವಾ. ಸೊ ನಿಮ್ಗೆ ಡಿಸ್ಕ್ರಿಮಿನೆಂಟ್ 0 ಆದ್ರೆ ರೂಟ್ ನ ಈಸಿಲಿ ಪ್ರೆಡಿಕ್ಟ್ ಮಾಡಬಹುದು. ಏನು, ರೂಟ್ ಇಸ್ ಮೈನಸ್ ಬಿ ಬೈ 2. ಅರ್ಥ ಆಯ್ತಲ್ವಾ. ಸೊ ಈ ಕೇಸಿಗೆ ಅಷ್ಟೇ ಅದು, ಡಿಸ್ಕ್ರಿಮಿನೆಂಟ್ ಈಕ್ವಲ್ ಟು 0 ಈ ಕೇಸ್ ಯೂಸ್ ಮಾಡಬಹುದು, ರೂಟ್ ಇಸ್ ಮೈನಸ್ ಬಿ ಬೈ 2. ಸೊ ನಿಮ್ಗೆ ಕೇಳಿರ್ಬೋದು ಎಕ್ಸಾಮ್ ಅಲ್ಲಿ ಡಿಸ್ಕ್ರಿಮಿನೆಂಟ್ ಇಸ್ 0, ಫೈಂಡ್ ಬಿ ಕೊಟ್ಟಿರ್ತಾರೆ, ಎ ಕೊಟ್ಟಿರ್ತಾರೆ, ಫೈಂಡ್ ರೂಟ್ ಅಂತ. ಸೊ ಮೈನಸ್ ಬಿ ಬೈ 2a ಮಾಡಿದ್ರೆ ಆಯ್ತು, ಆಯ್ತಲ್ವಾ. ಈ ಕೇಸಲ್ಲಿ ಮಾಡಿದ್ವಲ್ವಾ, ಮೈನಸ್ ಆಫ್ ಮೈನಸ್ 6 ಡಿವೈಡ್ ಬೈ 2 a2 ಇಂಟು 1 3 ಬಂದ್ಬಿಡುತ್ತೆ ಅಲ್ವಾ. ಸೊ ಇಲ್ಲಿಗೆ ನಿಮ್ಗೆ ನೇಚರ್ ಆಫ್ ರೂಟ್ಸ್ ಕರೆಕ್ಟ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿ. ಈ 3 ರೂಲ್ಸ್ ಇಲ್ಲಿವರೆಗೆ ನೀವು ಕರೆಕ್ಟ್ ಆಗಿ ಬಯ ಹೊಡಿಬೇಕು, ಆಯ್ತಾ. ಇದು 3 ಕಂಡೀಷನ್ ಅರ್ಥ ಆಯ್ತಾ. ಸೊ ಇಲ್ಲಿ ನೋಡಿ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್, ಆ ವರ್ಡ್ಸ್ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಡಿಸ್ಟಿಂಕ್ಟ್ ಅಂದ್ರೆ ಬೇರೆ ಬೇರೆ ಅಂತ ಅರ್ಥ. ನೋಡಿ 7 ಮತ್ತೆ 4 ಬೇರೆ ಬೇರೆ ನಂಬರ್ಸ್, ರಿಯಲ್ ಅಂದ್ರೆ ಎರಡು ರಿಯಲ್ ನಂಬರ್ಸ್ ಅಲ್ವಾ, ಆ ತರ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಏನು ಮಿಕ್ಸ್ ಮಾಡ್ಕೋಬೇಡಿ, ಯಾಕಂದ್ರೆ ಅರ್ಥನೇ ಮಿಸ್ ಆಗೋಗುತ್ತೆ ನೀವು ಮಿಕ್ಸ್ ಮಾಡಿದ್ರೆ. 2 ಈಕ್ವಲ್ ರಿಯಲ್ ರೂಟ್ಸ್, ನೋಡಿ ಈಕ್ವಲ್ ಮತ್ತೆ ರಿಯಲ್ ಇದೆ 3. ನೋ ರಿಯಲ್ ರೂಟ್ಸ್, ನೋಡಿ -1 ಪ್ಲಸ್ ರೂಟ್ ಆಫ್ ಮೈನಸ್ 27 ರಿಯಲ್ ಅಲ್ಲ ಅದು. ಸೊ ಕರೆಕ್ಟ್ ಆಗಿ ನೀವು ಈ ಸ್ಟೆಪ್ಸ್ ನೆನ್ಪಿಟ್ಕೊಳ್ಳಿ. ಇಲ್ಲಿಗೆ ನೇಚರ್ ಆಫ್ ರೂಟ್ಸ್ ಬಗ್ಗೆ ಕನ್ಸೆಪ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಇವಾಗ ಎಕ್ಸರ್ಸೈಸ್ 10.4 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಫಸ್ಟ್ ಒನ್ ನೋಡಿ, ಎಕ್ಸರ್ಸೈಸ್ 10.4 ಫಸ್ಟ್ ಒನ್ ಏನ್ ಕೇಳಿದ್ದಾರೆ, ನೇಚರ್ ಆಫ್ ದ ರೂಟ್ಸ್ ಮತ್ತೆ ರಿಯಲ್ ರೂಟ್ಸ್ ಆದ್ರೆ ಯಾವ ರೂಟ್ಸ್ ಅಂತ ಕೇಳಿದ್ದಾರೆ ಅಲ್ವಾ. ವಿಡಿಯೋನ ಪಾಸ್ ಮಾಡಿ ಅದನ್ನ ನೀವೇ ಟ್ರೈ ಮಾಡಿ. ಸೊ ಸ್ಟೆಪ್ಸ್ ಹೇಳ್ಕೊಡ್ತೀನಿ. ಫಸ್ಟ್ ಡಿಸ್ಕ್ರಿಮಿನೆಂಟ್ ಹುಡುಕಬೇಕು, ಡಿಸ್ಕ್ರಿಮಿನೆಂಟ್ ಹುಡುಕ್ಬಿಟ್ಟು ಡಿಸ್ಕ್ರಿಮಿನೆಂಟ್ ಪಾಸಿಟಿವ್ ಇದ್ರೆ 2 ರಿಯಲ್ ರೂಟ್ಸ್, ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್, ಡಿಸ್ಕ್ರಿಮಿನೆಂಟ್ 0 ಇದ್ರೆ 2 ಈಕ್ವಲ್ ರೂಟ್ಸ್, ಡಿಸ್ಕ್ರಿಮಿನೆಂಟ್ ನೆಗೆಟಿವ್ ಇದ್ರೆ ನೋ ರಿಯಲ್ ರೂಟ್ಸ್. ಆಮೇಲೆ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು ರೂಟ್ಸ್ ಹುಡುಕ್ಬೋದು ಅಲ್ವಾ. ಸೊ ವಿಡಿಯೋನ ಇಲ್ಲೇ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ.
ಇವಾಗ ನಾನು ಸೊಲ್ಯೂಷನ್ ಮೇಲೆ ಹೋಗ್ತೀನಿ, ಗೊತ್ತಾಯ್ತಲ್ವಾ? ನೋಡಿ, ಫಸ್ಟ್ ಒನ್ ಏನ್ ಕೇಳಿದ್ದಾರೆ, 2x² - 3x + 5 = 0. a ಏನು a2 b - 3 c 5 ಅಲ್ವಾ? ಡಿಸ್ಕ್ರಿಮಿನೆಂಟ್ ಹುಡುಕಬೇಕು. ಡಿಸ್ಕ್ರಿಮಿನೆಂಟ್ ಏನು? b² - 4ac. b² - 4ac ಏನು? -3² - 4 × 2 × 5 ಅಲ್ವಾ? ಸೊ b² ಎಷ್ಟು? 9, 4ac ಎಷ್ಟು? 40. 9 - 40 -31. ಸೊ -31 ಬಂತು, ನೆಗೆಟಿವ್ ಬಂತು. b² - 4ac ನೆಗೆಟಿವ್ ಅಂದ್ರೆ ಅರ್ಥ ಏನು? ನೆಗೆಟಿವ್ ಅಂದ್ರೆ ನೋ ರಿಯಲ್ ರೂಟ್ಸ್ ಅಲ್ವಾ? ನೋ ರಿಯಲ್ ರೂಟ್ಸ್. ಸೊ ಆಕ್ಚುಲಿ ಹುಡುಕ್ಬೇಕಾಗಿಲ್ಲ, ಅವ್ರು ಕೇಳಲಿಲ್ಲ. ಅವ್ರು ಏನ್ ಹೇಳಿದ್ದಾರೆ, ರಿಯಲ್ ರೂಟ್ಸ್ ಇದ್ರೆ ಎಷ್ಟು ಹುಡುಕಿ ಅಂತ ಹೇಳಿದ್ದಾರೆ. ಇಲ್ಲಿ b² - 4ac ನೆಗೆಟಿವ್ ಬಂದ ಕೂಡಲೇ ರಿಯಲ್ ರೂಟ್ಸ್ ಇಲ್ಲ ಅಂತ ಗೊತ್ತಾಯ್ತು. ಸೊ ಹುಡ್ಕೋದೇ ಬೇಡ, ಇಲ್ಲಿ ಸುಮ್ಮನೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ಮತ್ತೆ ಮುಂದೆ ಮಾಡಿದೀನಿ. ಯಾಕಂದ್ರೆ ನೋಡಿ, ರೂಟ್ಸ್ ಏನ್ ಬರುತ್ತೆ, 3 + √(-31/4) ಇದು -√31/4. ಎರಡು ನಾನ್ ರಿಯಲ್ ರೂಟ್ಸ್, ನೋ ರಿಯಲ್ ರೂಟ್ಸ್. ಇಲ್ಲಿಗೆ ಎಣಿಸಿದ್ರೆ ಸಾಕು ನೋ ರಿಯಲ್ ರೂಟ್ಸ್ ಅಂತ. ಈ ಪ್ರಾಬ್ಲಮ್ ಅರ್ಥ ಆಯ್ತು ಅನ್ಕೋತೀನಿ, ಗೊತ್ತಾಯ್ತಲ್ವಾ? ಇವಾಗ ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್ 3x² - 4√3x + 4 = 0. ಈ ಕೇಸಲ್ಲಿ ಏನಾಗುತ್ತೆ, a3 b - 4√3 c4. b² - 4ac ಡಿಸ್ಕ್ರಿಮಿನೆಂಟ್ ಹುಡುಕಿ ಏನಾಗುತ್ತೆ, b² ಅಂದ್ರೆ -4√3² - 4 × 3 × 4 ಅಲ್ವಾ? 4 × a × c, ಕರೆಕ್ಟಾ? ಸೊ ಏನಾಗುತ್ತೆ ಇದು 4√3² 4√3² ಅಂದ್ರೆ 4 × 4 × √3 × √3 ಅಲ್ವಾ? 4 × 4 16, √3 × √3 3, 4 16 × 3 48. ಸೊ 4√3² 48. ಆಮೇಲೆ 4 × 3 × 4 ಅದು ಕೂಡ 48, 0 ಬಂದ್ಬಿಡತ್ತೆ, ಗೊತ್ತಾಯ್ತಲ್ವಾ? ಸೊ b² - 4ac 0 ಬರ್ತಿದೆ. 0 ಬಂದ್ರೆ ಅರ್ಥ ಏನು? ಡಿಸ್ಕ್ರಿಮಿನೆಂಟ್ 0 ಅಂದ್ರೆ ಡಿಸ್ಕ್ರಿಮಿನೆಂಟ್ 0, ರೂಟ್ಸ್ ಆರ್ ಈಕ್ವಲ್ ಅಂಡ್ ರಿಯಲ್ ಅಲ್ವಾ? 2 ರಿಯಲ್ ರೂಟ್ಸ್, ಈಕ್ವಲ್ ರೂಟ್ಸ್ ಅಲ್ವಾ? ಸೊ ಹುಡುಕಿ, ರಿಯಲ್ ಅಂದ್ಕೊಳ್ಳೆ ಹುಡುಕಿ, 2 ಈಕ್ವಲ್ ರಿಯಲ್ ರೂಟ್ಸ್ ಅಂತ ಬರೀತೀನಿ. ರಿಯಲ್ ಅಂದ್ರೆ ಹುಡುಕೋಣ, -b + or - √(b² - 4ac/2a ಅಂದ್ರೆ -b ಅಂದ್ಕೊಳ್ಳೆ -4√3. b² - 4ac ಆಲ್ರೆಡಿ ಹುಡುಕಿದ್ವಲ್ಲ, 0 ಈಗ ಬರೀತೀನಿ. 0 / 2 × 3 a3 ಅಲ್ವಾ? ಸೊ ಇದೇನಾಗುತ್ತೆ, -+ 4√3/6 ಆಗುತ್ತೆ. 4√3/6 ಅಂದ್ರೆ 2 ಕ್ಯಾನ್ಸಲ್ ಮಾಡ್ತೀನಿ. 2√3/3 √3 ಕ್ಯಾನ್ಸಲ್ ಮಾಡ್ತೀನಿ. 2/√3 ಅಲ್ವಾ? ಸೊ 2 ಈಕ್ವಲ್ ರೂಟ್ಸ್, ಎರಡು ಈಕ್ವಲ್ ಟು 2/√3, ಕರೆಕ್ಟಾ? b² - 4ac 0 ಅಂದ್ರೆ 2 ಈಕ್ವಲ್ ರಿಯಲ್ ರೂಟ್ಸ್, ಯಾವುದು? 2/√3. ಅರ್ಥ ಆಯ್ತಲ್ಲ ಈ ಪ್ರಾಬ್ಲಮ್? ನೋಡಿ ಡಿಫರೆನ್ಸ್ ನೋಡಿ, ಇದು ಮತ್ತೆ ಥರ್ಡ್ ಒನ್ ನೋಡಿ. ಇವಾಗ 2x² - 6x + 3 = 0 ಏನಾಗುತ್ತೆ, a2 b - 6 c 3 ಅಲ್ವಾ? b² - 4ac ಎಷ್ಟು ಹುಡುಕಿದಾಗ b² - 4ac 12 ಬಂದ್ಬಿಡುತ್ತೆ. ಪಾಸಿಟಿವ್ ಅಲ್ವಾ? ಪಾಸಿಟಿವ್ ಅಂದ್ರೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್, ಕರೆಕ್ಟಾ? ಹುಡುಕಿ ಏನಾಗುತ್ತೆ, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. -b + or -√b² - 4ac/2a -6 + √12 ಆಲ್ರೆಡಿ b² - 4ac ಹುಡುಕಿದ್ವಲ್ವಾ? 12 / 2 × a2. ಸೊ ಏನಾಗುತ್ತೆ, ಇದು 6 ಆಗುತ್ತೆ + or -√12. √12 ಅಂದ್ರೆ 2√3 ಅಲ್ವಾ? 4 ಹೊರಗೆ ತೆಗಿಬಹುದು, 4 ಹೊರಗೆ ತೆಗೆದ 2 ಆಗುತ್ತೆ, 2√3 ಆಗುತ್ತೆ. 2√3/2 × 2. ಸೊ ಏನಾಗುತ್ತೆ, 6 + 2√3 ಮತ್ತೆ 6 - 2√3/2 × 2. ಸೊ ಇದರಿಂದ ನೀವು 2 ಕ್ಯಾನ್ಸಲ್ ಮಾಡಿ ಏನಾಗುತ್ತೆ, 2 ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ 3 + √3 ಆಗುತ್ತೆ. 3 + √3/2 3 - √3/2 ಅಲ್ವಾ? ನೋಡಿ, ಎರಡು ಡಿಸ್ಟಿಂಕ್ಟ್ ರಿಯಲ್ ಅಲ್ವಾ? ಇಲ್ಲಿ √3 ಅದು ಅಲ್ಲ, √3 ರಿಯಲ್ ಅಲ್ವಾ? ಸೊ 3 + √3/2 3 - √3/2. ಸೊ ನೋಡಿ, ಮೂರು ಬೇರೆ ಬೇರೆ ಕೇಸ್. ಇಲ್ಲಿ ಡಿಸ್ಕ್ರಿಮಿನೆಂಟ್ ನೆಗೆಟಿವ್, ಡಿಸ್ಕ್ರಿಮಿನೆಂಟ್ 0, ಡಿಸ್ಕ್ರಿಮಿನೆಂಟ್ ಪಾಸಿಟಿವ್. ಸೊ ಇಲ್ಲಿ 2 ನಾನ್ ರಿಯಲ್ ರೂಟ್ಸ್ ಅಥವಾ ನೋ ರಿಯಲ್ ರೂಟ್ಸ್. ಇಲ್ಲಿ ರೂಟ್ಸ್ ಇದೆ ಬಟ್ ರಿಯಲ್ ಅಲ್ಲ, ನೋ ರಿಯಲ್ ರೂಟ್ಸ್. ಇಲ್ಲಿ 2 ಈಕ್ವಲ್ ರೂಟ್ಸ್, ಇಲ್ಲಿ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ಅರ್ಥ ಆಯ್ತಲ್ವಾ ಯಾವ ತರ ಮಾಡೋದು ಅಂತ? ಸೊ ಈ ತರ ಡಿಸ್ಕ್ರಿಮಿನೆಂಟ್ ಯೂಸ್ ಮಾಡ್ಕೋಬಿಟ್ಟು ನೀವು ಕರೆಕ್ಟ್ ಆಗಿ ರೂಟ್ಸ್ ನ ಪ್ರೆಡಿಕ್ಟ್ ಮಾಡ್ಬಿಟ್ಟು ಆಮೇಲೆ ರಿಯಲ್ ಇದ್ರೆ ರೂಟ್ಸ್ ಹುಡ್ಕೋದು. ಗೊತ್ತಾಯ್ತಲ್ವಾ? ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿ. ಇವಾಗ ಎಕ್ಸರ್ಸೈಸ್ 10.4 ಸೆಕೆಂಡ್ ಒನ್ ನೋಡಿ, ಏನ್ ಕೇಳಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ k ಇಫ್ ದ ಈಕ್ವೇಷನ್ಸ್ ಹ್ಯಾವ್ 2 ಈಕ್ವಲ್ ರೂಟ್ಸ್ ಅಂತ ಹೇಳಿದ್ದಾರೆ. 2 ಈಕ್ವಲ್ ರೂಟ್ಸ್ ಯಾವಾಗ ಆಗೋದು ಹೇಳಿ? 2 ಈಕ್ವಲ್ ರೂಟ್ಸ್ ಯಾವಾಗ? ವೆನ್ b² - 4ac = 0 ಅಲ್ವಾ? ಸೊ ಆ ಕಾನ್ಸೆಪ್ಟ್ ನೆನ್ಪಿಟ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ 2x² + kx + 3 = 0. ಸೊ a ಏನು 2, b ಏನು k, c = 3. ಈಕ್ವಲ್ ರೂಟ್ಸ್ ಇರಬೇಕಾದ್ರೆ b² - 4ac = 0 ಇರಬೇಕು. ಸೊ b² ಏನಾಗುತ್ತೆ, k², 4ac ಏನಾಗುತ್ತೆ 4 × 2 × 3 = 0 ಅಲ್ವಾ? ಅರ್ಥ ಆಯ್ತಲ್ವಾ ಇದು ಸ್ಟೆಪ್? b² - 4ac 0 ಇರಬೇಕಾದ್ರೆ b² k² - 4 × 2 × 3 = 0 ಇರಬೇಕು. ಸೊ k² - 24 4 2 3 ಎಷ್ಟಾಗುತ್ತೆ, 4 2 8 8 3 24. k² - 24 = 0. k² = 24 ಅಲ್ವಾ? 24 ಆ ಕಡೆ ತಗೊಂಡು ಹೋದ್ರೆ ಸೊ
ಸೊ ಕೆ ಈಕ್ವಲ್ ಟು √24. ಹೌದಾ? √24 ಏನಾಗುತ್ತೆ? √24 ಅಂದ್ರೆ √4 into 6 ಅಂದ್ರೆ 2√6 ಅಲ್ವಾ? 2√6. ಸೊ ಪ್ಲಸ್ ಆರ್ ಮೈನಸ್ 2√6. ಕರೆಕ್ಟಾ? ಪ್ಲಸ್ ಆರ್ ಮೈನಸ್ 2√6 ಅಲ್ವಾ? ಸೊ ಕೆ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 2√6. ಅರ್ಥ ಆಯ್ತಲ್ವಾ ಹೆಂಗ್ ಮಾಡೋದಂತ? ನೋಡಿ, ಇಲ್ಲಿ ಬಿ ಕೊಡೋ ಬದಲಿಗೆ ಕೆ ಕೊಟ್ಟಿದ್ದಾರೆ, ನಂಬರ್ ಕೊಟ್ಟಿಲ್ಲ. ಬಿ ಸ್ಕ್ವೇರ್ ಮೈನಸ್ 4ac 0 ಇರಬೇಕು. ಯಾಕೆ 0 ಇರಬೇಕು? ಬಿಕಾಸ್ 2 ಈಕ್ವಲ್ ರೂಟ್ಸ್ ಇದ್ದಾಗ ನೇಚರ್ ಆಫ್ ರೂಟ್ಸ್ ಪ್ರಕಾರ ಬಿ ಸ್ಕ್ವೇರ್ ಮೈನಸ್ 4ac 0 ಇದ್ದಾಗ ಅಷ್ಟೇ 2 ಈಕ್ವಲ್ ರೂಟ್ಸ್ ಇರೋದು. ಸೊ ಈ ತರ ಸಾಲ್ವ್ ಮಾಡೋದು. ಅರ್ಥ ಆಯ್ತಲ್ವಾ? ಈಸಿ ಇದೆಯಲ್ವಾ ಈ ಪ್ರಾಬ್ಲಮ್? 1 ಮಾರ್ಕಿಗೆ ಕೇಳ್ಬೋದು ಇವೆಲ್ಲ. ನೆಕ್ಸ್ಟ್ ಇಂಥದ್ದು ಇದು ಸ್ವಲ್ಪ ಟಫ್ ಇದೆ, 2 ಮಾರ್ಕ್ಸ್ ಕೇಳುವಂಥದ್ದು. kx ಇಂಟು ಎಕ್ಸ್ ಮೈನಸ್ 2 ಪ್ಲಸ್ 6 ಈಕ್ವಲ್ ಟು 0. ಎ ಬಿ ಸಿ ಹುಡ್ಕಕ್ಕಾಗತ್ತಾ? ಇಲ್ಲಿ ಸಿ ಹುಡುಕ್ಬೋದು, ಬಟ್ ಎ ಬಿ ಹುಡ್ಕಕ್ಕಾಗತ್ತಾ? ಇಲ್ಲಿ ಆಗಲ್ವಲ್ಲ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಏನಾಗುತ್ತೆ? kx ಇಂಟು ಎಕ್ಸ್ kx ಸ್ಕ್ವೇರ್, kx ಇಂಟು 2 ಮೈನಸ್ 2 kx ಆಗುತ್ತೆ, ಪ್ಲಸ್ 6 ಈಕ್ವಲ್ ಟು 0 ಅಲ್ವಾ? ಕರೆಕ್ಟಾ? ಇವಾಗ ಹುಡ್ಕಕ್ಕಾಗತ್ತಾ ಎ ಬಿ ಸಿ? ಹೌದು. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0, a ಈಕ್ವಲ್ ಟು k, b ಈಕ್ವಲ್ ಟು ಮೈನಸ್ 2k, c ಈಕ್ವಲ್ ಟು 6 ಅಲ್ವಾ? ಸೊ 2 ಈಕ್ವಲ್ ರೂಟ್ಸ್ ಅಂದ್ರೆ b ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಅಲ್ವಾ? ಯಾಕೆ? ಸಿನ್ಸ್ 2 ಈಕ್ವಲ್ ರೂಟ್ಸ್, ಇಲ್ಲಿ ಕೂಡ ಅದನ್ನೇ ಬರೀರಿ, ಬಿಕಾಸ್ 2 ಈಕ್ವಲ್ ರೂಟ್ಸ್ b ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಆತರ. ಸೊ ಬಿ ಏನಿದೆ? ಮೈನಸ್ 2k ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು k ಇಂಟು 6, 4 ಇಂಟು k ಇಂಟು 6 ಅಲ್ವಾ? ac ಈಕ್ವಲ್ ಟು 0. ಮೈನಸ್ 2k ಹೋಲ್ ಸ್ಕ್ವೇರ್ ಎಷ್ಟು? 4k ಸ್ಕ್ವೇರ್ ಅಲ್ವಾ? 4k ಸ್ಕ್ವೇರ್ ಮೈನಸ್ 24k ಈಕ್ವಲ್ ಟು 0. 24k ಆ ಕಡೆ ತಗೊಂಡು ಹೋಗ್ತೀನಿ. 4k ಸ್ಕ್ವೇರ್ ಈಕ್ವಲ್ ಟು 24k. k ಕ್ಯಾನ್ಸಲ್ ಮಾಡ್ತೀನಿ, k ಸ್ಕ್ವೇರ್ ಇದೆ, k ಇದೆ. ಸೊ 4k ಈಕ್ವಲ್ ಟು 24. 4 ಎಷ್ಟು? 4/24/4 6 ಅಲ್ವಾ? ಸೊ k ಈಕ್ವಲ್ ಟು 6. ಅರ್ಥ ಆಯ್ತಾ? ಬೇಕಾದ್ರೆ k ಈಕ್ವಲ್ ಟು 6 ಹಾಕಿ ಇಕ್ವೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನೋಡಿ, ಈಕ್ವಲ್ ರೂಟ್ಸ್ ಬರುತ್ತೆ. ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಡೌಟ್ ಕೇಳಿ. ಸೊ ಇವಾಗ ನಿಮ್ಗೆ ಈ ತರ ಪ್ರಾಬ್ಲಮ್ ಕೂಡ ಹೆಂಗ್ ಸಾಲ್ವ್ ಮಾಡೋದು ಗೊತ್ತಾಯ್ತಲ್ವಾ? ಬಿ ಕಡೆ k ಕೊಟ್ರೆ ಈಕ್ವಲ್ ರೂಟ್ಸ್ ಅಂದ್ರೆ b ಸ್ಕ್ವೇರ್ ಮೈನಸ್ 4ac 0 ಹಾಕ್ಬಿಟ್ಟು ಸಾಲ್ವ್ ಮಾಡೋದು. ಯೂಶುವಲಿ ಇಂಥ ಕೇಸಲ್ಲಿ 2 ಈಕ್ವಲ್ ರೂಟ್ಸ್ ಕೇಳೋದು k ಹುಡುಕಿ ಅಂದಾಗ. ಇದನ್ನ ಪ್ರಾಕ್ಟೀಸ್ ಮಾಡಿ, ಸೊಲ್ಯೂಷನ್ ನೋಡ್ಕೊಳ್ಳಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಬರ್ಕೊಳ್ಳಿ. ಇಂಥದ್ದೆಲ್ಲ 2 ಮಾರ್ಕ್ಸ್ ಕೇಳೋದು, ಇಂಥ ಪ್ರಾಬ್ಲಮ್ 2 ಮಾರ್ಕ್ಸ್ ಕೇಳೋದು ಚಾನ್ಸ್ ಇದೆ, ಅದಕ್ಕೆ ಇದನ್ನ ಪ್ರಾಕ್ಟೀಸ್ ಮಾಡಿ. ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿ. ಈ ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ವಿಡಿಯೋಸ್ನ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.